ನ್ಯೂಸ್ 42 ಕನ್ನಡ. ನಾವು ಮತ್ತು ನಮ್ಮ ಎಲ್ಲ ನಗರಸಭೆಯ ಸದಸ್ಯರು ಒಂದು ತೀರ್ಮಾನವನ್ನು ಮಾಡಿದ್ವಿ. ಸತತವಾಗಿ 2017ರಿಂದ 8 ವರ್ಷಗಳ ಕಾಲ ಭಾರತ ದೇಶದ ಅತ್ಯಂತ ಕ್ಲೀನ್ ಸಿಟಿ ಅಂತ ಹೇಳಿ ಹೆಸರು ಮಾಡಿರ್ತಕ್ಕಂಥ ಇಂದೋರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ನ ಭೇಟಿ ಮಾಡಬೇಕು ಮತ್ತು ಯಾವ ರೀತಿ ಅವರು 8 ವರ್ಷಗಳ ಕಾಲ ಸತತವಾಗಿ ಈ ಮೊದಲನೇ ಸ್ಥಾನವನ್ನು ಗಿಟ್ಟಿಸ್ಕೊಂಡು ಝೀರೋ ವೇಸ್ಟ್ ಕಾನ್ಸೆಪ್ಟನ್ನ ಇಟ್ಕೊಂಡು ಯಾವ ರೀತಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂಥೇಳಿ ನಾವು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಅಧ್ಯಯನ ಮಾಡಿ ಸಾಧ್ಯವಾದಷ್ಟು ನಾವು ಅವರಲ್ಲಿರ್ತಕ್ಕಂಥ ಟೆಕ್ನಿಕ್ಗಳನ್ನ ಅಳವಡಿಸ್ಕೊಂಡು ರಾಮನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಒಂದು ಪ್ರವಾಸದ ಆಯೋಜನೆಯನ್ನು ಮಾಡಿದ್ವಿ. ಹಾಗಾಗಿ ನಾವು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಅದರಲ್ಲಿ ಅನಿವಾರ್ಯ ಕಾರಣಗಳಿಂದ ಒಂದು 3-4 ಜನ ಬರೋಕ್ಕಾಗಲಿಲ್ಲ. ಬಾಕಿ ಎಲ್ಲ ಬಂದು ನಾವು ಇಂದೋರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ನ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಒಂದು ಸಭೆಯನ್ನು ಕೂಡ ಮಾಡಿ ಅಲ್ಲಿ ಶೋಭಾ ತೋಮಾರ್ ಅನ್ನುವ ಒಬ್ಬ ಅಧಿಕಾರಿ ಈ 8 ವರ್ಷಗಳಿಂದ ಸತತವಾಗಿ ಈ ಒಂದು ಆಪರೇಷನ್ಸ್ ಇನ್ಚಾರ್ಜ್ ಇದ್ದಾರೋ ಅವರು ಬಹಳಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟರು. ಇಂದೋರ್ ನಗರ ಸುಮಾರು 35 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಗರ. ಅದು ಎಷ್ಟು ಕ್ಲೀನ್ ಆಗಿದೆ ಅಂದರೆ ನಿಮಗೆಲ್ಲೂ ಕೂಡ ಕಸ ನಮಗೆ ಕಾಣಿಸಲ್ಲ. ಅದಕ್ಕೆ ಕಾರಣ ಏನಪ್ಪ? 35 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಊರು, ಮತ್ತು ಭಾಳಷ್ಟು ಇಂಡಸ್ಟ್ರೀಸ್ ಇದ್ದಾವೆ, ಮತ್ತು ವಾಣಿಜ್ಯೋದ್ಯಮಕ್ಕೆ ಹೆಸರಾಗಿರ್ತಕ್ಕ ಮಧ್ಯಪ್ರದೇಶ ರಾಜಕೀಯ ಕ್ಯಾಪಿಟಲ್ ಭೋಪಾಲ್ ಆದ್ರೂ ಸಾಂಸ್ಕೃತಿಕವಾಗಿ ಹಾಗೂ ಸೇರ್ಕೊಡ್ರಿ ಸಾಂಸ್ಕೃತಿಕವಾಗಿ ಹಾಗೂ ವಾಣಿಜ್ಯೋದ್ಯಮ ದೃಷ್ಟಿಯಿಂದ ಇಂದೋರು ರಾಜಧಾನಿಯಾಗಿದೆ ಮಧ್ಯಪ್ರದೇಶಕ್ಕೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಕಸ ಉತ್ಪಾದನೆ ಆಗುತ್ತೆ. ಅದನ್ನು ಯಾವ ರೀತಿ ಅವರು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಿರ್ವಹಿಸ್ತಾರೆ ಅನ್ನೋದನ್ನು ನೋಡಬೇಕು ಅಂತೇಳಿ ನಾವು ಹೊರಟಾಗ ಅವರು ಸುಮಾರು ಒಂದು 2-2.5 ಗಂಟೆಗಳ ಕಾಲ 7-8 ವರ್ಷಗಳಿಂದ ಅವ್ರು ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಈಗ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಪ್ರೆಸ್ ಮೀಟ್ ಆದಮೇಲೆ ನಮ್ಮ ಸುಬ್ರಹ್ಮಣ್ಯ ಅವರು ವಿಜುವಲ್ಸ್ ಮೂಲಕ ತೋರಿಸ್ತಾರೆ. ಅವರು ಸುಮಾರು 8 ವರ್ಷಗಳ ಹಿಂದೆ 50ನೇ ಸ್ಥಾನದಲ್ಲಿದ್ದರು ರ್ಯಾಂಕಿಂಗಲ್ಲಿ, ಇಂಡಿಯಾದಲ್ಲಿ 49-50ನೇ ಸ್ಥಾನದಲ್ಲಿ. ಆದರೆ ಸತತ ಪರಿಶ್ರಮದಿಂದ, ಒಳ್ಳೆಯ ಆಡಳಿತ ನಿರ್ವಹಣೆಯಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ, ಪಬ್ಲಿಕ್ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಸಾರ್ವಜನಿಕರ ಸಹಕಾರದಿಂದ
ಅವರು ಸತತವಾಗಿ 8 ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಹಿಂದೆ ಏನು ಸಮಸ್ಯೆಗಳಿತ್ತು ಅಂದರೆ, ಅವರು ಈ ಒಂದು ನಗರವನ್ನ ಪರಿವರ್ತನೆ ಮಾಡಬೇಕು, ನಾವು ಒಳ್ಳೆ ಕ್ಲೀನ್ ಸಿಟಿ ಮಾಡಬೇಕು ಅಂತ ಒಂದು ಸವಾಲುಗಳನ್ನ ಕೈಗೆತ್ತಿಕೊಂಡಾಗ ಮೂಲದಲ್ಲಿ ಕಸ ವಿಂಗಡಣೆ ಕುರಿತು ಅವ್ರಿಗೂ ಸಾಕಷ್ಟು ಅರಿವಿರಲಿಲ್ಲ, ಅಂದರೆ ಇಂದೋರ್ ಮಹಾಜನತೆಗೆ. ಆಮೇಲೆ ತ್ಯಾಜ್ಯವನ್ನು ಸರಿಯಾಗಿ ಸಂಗ್ರಹಣೆ ಮಾಡೋದು ಮತ್ತು ಅದನ್ನು ಸಾಗಾಟ ಮಾಡೋದು, ಅದು ಕೂಡ ಸರಿಯಾಗಿ ಅರಿವಿರಲಿಲ್ಲ ಅವ್ರಿಗೆ. ಆಮೇಲೆ ತ್ಯಾಜ್ಯವನ್ನು ಎಲ್ಲಂದ್ರಲ್ಲಿ ಎಸೆಯೋದು, ಈಗ ನಮ್ಮಲ್ಲಿ ಎಸಿತಾ ಇದ್ದಾರಲ್ಲ ವಿದ್ಯಾವಂತರು ಎಸಿತಾ ಇರ್ತಾರೆ, ಮತ್ತು ಎಲ್ಲಂದ್ರಲ್ಲಿ ಸುಡೋದು, ಇವೆಲ್ಲ ಅವ್ರಿಗೆ ಅವಾಗ ನಿರಂತರವಾಗಿ ಅಲ್ಲೂ ಕೂಡ ನಡೀತಾ ಇತ್ತು. ಅದಾದಮೇಲೆ ಸಾರ್ವಜನಿಕರಲ್ಲೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಇತ್ತು, ಮತ್ತು ಅವರು ಸಾರ್ವಜನಿಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಮುನ್ಸಿಪಾಲ್ಟಿ ಅಂದರೆ ಕಚಡ ಬಿಡೋ ಮುನ್ಸಿಪಾಲ್ಟಿ, ನಮಗೇನು ನಂಬಿಕೆ ಇರಲಿಲ್ಲ ಅವ್ರಿಗೂ. ಅವಾಗ ಇವರು ಪರಿವರ್ತನೆ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಇವೆಲ್ಲ ಚಾಲೆಂಜಸ್ ಅವ್ರು ಫೇಸ್ ಮಾಡಿದ್ದಂತ ಅವ್ರು ಹೇಳಿದ್ದು ನಮಗೆ. ಮತ್ತು ತ್ಯಾಜ್ಯವನ್ನು ಸಂಸ್ಕರಣೆ ಮಾಡೋದು ಮತ್ತು ಇದ್ರದ್ದು ಯಾವುದು ವಿಲೇವಾರಿ ಘಟಕಗಳನ್ನು ಅವರು ಸಾಕಷ್ಟು ಹೊಂದಿರಲಿಲ್ಲ ಅವಾಗ. ಅಂದರೆ 35 ಲಕ್ಷ ಜನಸಂಖ್ಯೆಗೆ 7-8 ವರ್ಷದಿಂದ ಇನ್ನೊಂದು 2-3 ಲಕ್ಷ ಕಡಿಮೆ ಇತ್ತೇನೋ, ಅವರು ತ್ಯಾಜ್ಯ ಸಂಸ್ಕರಣೆಗಾಗಲಿ ಅಥವಾ ವಿಲೇವಾರಿ ಘಟಕಗಳಾಗಲಿ ಅವರಲ್ಲಿ ಸಾಮರ್ಥ್ಯ ಇರಲಿಲ್ಲ ಅನ್ನೋದು ಚಾಲೆಂಜಸ್. ಆಮೇಲೆ ಅವರು ಏನು ಮಾಡಿದ್ರಂತೆ, ಪ್ರತಿನಿತ್ಯ 1 ವರ್ಷ 2 ವರ್ಷ ನಿರಂತರವಾಗಿ ಕಸವನ್ನು ಹಾಕಬಾರ್ದು ನೀವು ಬೇರೆ ಕಡೆ ಅನ್ನೋದನ್ನು ಎಜುಕೇಟ್ ಮಾಡಿದ್ದಾರೆ ಜನರಿಗೆ. ಪ್ರತಿನಿತ್ಯ ಮುನ್ಸಿಪಲ್ ಸ್ಟಾಫ್ ಪ್ರತಿನಿತ್ಯ ಪದೇ 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 ಜನರಿಗೆ ಕಸವನ್ನು ನೀವು ಗಾಡಿಗೆ ಹಾಕಬೇಕು, ಕಸವನ್ನು ನೀವು ಗಾಡಿಗೆ ಹಾಕಬೇಕು, ಕಸವನ್ನು ಗಾಡಿಗೆ ಹಾಕಬೇಕು ಒಂದು. ಆಮೇಲೆ ಕಸನ ಡಿವೈಡ್ ಮಾಡಬೇಕು, ಹಸಿ ಕಸ ಒಣ ಕಸ ಅದನ್ನು ಎಜುಕೇಟ್ ಮಾಡಿದ್ದಾರೆ. ಅದು ಕೂಡ ಭಾಳ ಸವಾಲಿನ ಸಂಗತಿ. ಅವರು ಬಹಳಷ್ಟು ನಿರಂತರವಾದಂಥ ಪ್ರಯತ್ನ ಮಾಡಿ, ಆಮೇಲೆ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು, ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ ನಾವು ದಂಡ ಹಾಕ್ತೀವಿ ಅಂತೇಳಿ ಸೀರಿಯಸ್ ಆಗಿ ಅದನ್ನು ಪರಿಪಾಲನೆ ಮಾಡಿದ್ದಾರೆ. ಮತ್ತು ಸ್ಟಾಫ್ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೋ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡ್ವಿ. ಆಮೇಲೆ ಜನರು ಕೂಡ, ಜನರಿಗೆ ಇಷ್ಟೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ಮೇಲೂ ಜನ ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ ನಾವು ದೊಡ್ಡ ಮಟ್ಟದ ಫೈನ್ಗಳನ್ನು ಹಾಕೊಂಡು ಬಂದ್ವಿ. ಯಾವಾಗ ಇವೆರಡೂ ಟೈಟ್ ಮಾಡಿದ್ವಿ ಆಮೇಲೆ ನಮಗೆ ಸರಿ ಹೋಯಿತು. ಆಮೇಲೆ ಸಾಕಷ್ಟು ಸವಾಲುಗಳಿರ್ತವೆ. ಈಗ ರಾಜಕೀಯ ಒತ್ತಡಗಳಿರ್ತದೆ, ಏನೋ ಕ್ರಮ ತಗೊಂಡಾಗ ಇಂಥ ಸಂದರ್ಭಗಳಲ್ಲಿ ಅವೆಲ್ಲನೂ ಕೂಡ ಅವರು ಆ ಒಂದು ಸವಾಲುಗಳನ್ನ ತುಳ್ಕೊಂಡು ಬಂದು ಯಾವುದೇ ಒಂದು ಮುಲಾಜಿಗೆ ಒಳಗಾಗದೆ ಆ ಒಂದು ಆಡಳಿತ ನಿರ್ವಹಿಸಿದ ಕಾರಣ ಇವತ್ತು ಇಂದೋರು 8 ವರ್ಷಗಳ ಕಾಲ ಸತತವಾಗಿ ಕ್ಲೀನ್ ಸಿಟಿ ಅನ್ನೋದನ್ನು ಮಾಡ್ಕೊಂಡು ಬಂದಿದೆ. ಆಮೇಲೆ ಅದು ಮಾಡೋದಕ್ಕೆ ಮುಂಚೆ ಅವ್ರಿಗೆ ಇನ್ನೊಂದು ಏನಪ್ಪ ಅಂತಂದರೆ, ಸಾರ್ವಜನಿಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ, ಸಾರ್ವಜನಿಕರ ಜೊತೆ ಸಂಪರ್ಕ ಸಭೆಗಳು ಮಾಡಿದ್ದಾರೆ, ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಸತತವಾಗಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಕೊಟ್ಟು ಸಾರ್ವಜನಿಕರು ಮನಸ್ಸು ಮಾಡಿದ್ರೆ, ಆಮೇಲೆ ನಮ್ಮ ಆಡಳಿತ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡಿದ್ರೆ ಅದು ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅತಿಶಯೋಕ್ತಿ ಅಲ್ಲ ಅನ್ನೋದನ್ನು ನಾವು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಅವರು ಹೇಳಿದ್ದದು ತಮಗೆ ತೋರಿಸ್ತಾರೆ ಫೋಟೋಗಳಲ್ಲಿ. ನಾವು ಸತತವಾಗಿ 2-2.5 ಗಂಟೆಗಳ ಕಾಲ ನಾವು ಮೀಟಿಂಗ್ ಮಾಡಿದ್ವಿ ಅವ್ರ ಜೊತೆಯಲ್ಲಿ. ಆಮೇಲೆ ಅವರು ಅನೇಕ ಘಟಕಗಳು ಕರ್ಕೊಂಡೋದ್ಮೇಲೆ ವೇಸ್ಟು ಯಾವ ರೀತಿ ಮ್ಯಾನ್ಯುವಲ್ಲಿ ಹೆಂಗೆ ಸೆಗ್ರಿಗೇಟ್ ಮಾಡ್ತಾರೆ, ವಿಂಗಡಿಸ್ತಾರೆ, ಆಮೇಲೆ ಮೆಕ್ಯಾನಿಕಲಿ ಹೆಂಗೆ ಸೆಗ್ರಿಗೇಟ್ ಮಾಡ್ತಾರೆ, ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸ್ತಾರೆ, ಮತ್ತು ಇನ್ನೊಂದು ಬಯೋಗ್ಯಾಸ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಆಮೇಲೆ ಗ್ಯಾಸ್ ಇದು CNG
CNG ಉಪಯೋಗಿಸಿ CNG ಕನ್ವರ್ಟ್ ಮಾಡಿ 300-400 ಬಸ್ಗಳಿಗೆ ನಾವು ಉಪಯೋಗಿಸ್ಕೊತಾ ಇದ್ದೀವಿ ಅಂತೇಳಿ ಆ ಘಟಕಗಳಿಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರು ನಮಗೆ. ಹಾಗಾಗಿ ನಾವು ರಾಮನಗರ ನಗರಸಭೆಯವರು ನಾವು ನಮ್ಮ ಎಲ್ಲ ಈ ನಗರಸಭಾ ಸದಸ್ಯರುಗಳು ಕೂಡ ಇನ್ನೊಂದು ಏನಪ್ಪ ಅಂತಂದರೆ, ಈ ಕಸ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕಸವನ್ನು ಬೇರೆ ಕಡೆ ಹಾಕಬಾರ್ದು. ಕಸವನ್ನು ಬೇರೆ ಕಡೆ ಹಾಕಿದ್ರೆ ಅದರಿಂದ ನಾವು ದಂಡ ತೆರಬೇಕಾಗ್ತದೆ, ಅಥವಾ ನಮ್ಮ ನಗರವನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನಾವೇನೋ ದ್ರೋಹ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯನ್ನು ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ ಜನರಿಗೆ. ಹಾಗಾಗಿ ಜನರ ಪಾರ್ಟಿಸಿಪೇಷನ್ ಮುಖ್ಯ ಆಗಬೇಕಂದ್ರೆ ನಿಮ್ಮ ಸಹಕಾರ ಭಾಳ ಮುಖ್ಯ. ಈಗಾಗಲೇ ತಾವು ಕೆಲವರೆಲ್ಲ ಆರ್ಟಿಕಲ್ಸ್ ಬರೆದಿದ್ದೀರಿ, ಜನರಿಗೆ ಎಜುಕೇಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಅದು ನಿರಂತರವಾಗಿ ಮಾಡಬೇಕು. ದಯಮಾಡಿ ತಮ್ಮಲ್ಲಿ ನಾನು ಅತ್ಯಂತ ವಿನಮ್ರನಾಗಿ ಮನವಿ ಮಾಡೋದೇನೆಂದರೆ, ಈ ಬಾರಿ ನಮ್ಮ ಗುರಿ, ಈ 1 ವರ್ಷ ಆಯಿತು ನಮ್ಮದು ಇದಾದಮೇಲೆ, ಈ ಬಾರಿ ಉಳಿದ ಅವಧಿ ನಮ್ಮ ನಗರಸಭಾ ಸದಸ್ಯರು ಎಲ್ಲರದ್ದು ಏನು ಒಂದು ಅವಧಿ ಇದೆ, ಈ ಅವಧಿನಲ್ಲಿ ಒಳಗಡೆ ನಾವು ರಾಮನಗರವನ್ನು ಕ್ಲೀನ್ ಸಿಟಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ಏನೇ ಕಷ್ಟ ಆಗಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡಿಕೊಂಡು ನಾವು ಸಾಧನೆ ಮಾಡೇ ತೀರಬೇಕು ಅನ್ನೋದು ಒಂದು ಸಂಕಲ್ಪನ ಮಾಡಿದ್ದೀವಿ. ಅದಕ್ಕೆ ಭಾಳಷ್ಟು ಶ್ರಮ ಹಾಕಬೇಕು, ನಾವು ಹಾಕಬೇಕು, ನಗರಸಭಾ ಸದಸ್ಯರುಗಳು ಎಜುಕೇಟ್ ಮಾಡಬೇಕು. ಆಮೇಲೆ ಈಗ ರಸ್ತೆಗಳ ಮಧ್ಯೆ ಕಸ ಎಸೆಯೋದು, ರಸ್ತೆಗಳ ಮಧ್ಯೆ ಗುಂಡಿಗಳು, ಪ್ರತಿಯೊಬ್ಬರನ್ನ ಎಜುಕೇಟ್ ಮಾಡಬೇಕು. ಆಮೇಲೆ ರಾಜಕೀಯ ಒತ್ತಡ ಬೀಳಬೇಕು. ಯಾಕಂದರೆ ಈಗ ಇತ್ತೀಚೆಗೆ ಕೆಲವು ಸಾರಿ ನಾವು ನೋಡಿದ್ದೀವಿ, ನಮ್ಮಲ್ಲಿ ಅಧಿಕಾರಸ್ಥರೇನೆ ಏನು, ಈಗ ನಮ್ಮ ಆಫೀಸರ್ಸು ಫೈನ್ ಹಾಕಿ, ಈಗ ನಮ್ಮಲ್ಲಿ ಯಾರಾದರೂ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ, ಯಾವುದಾದ್ರೂ ಕಂಪ್ನಿಯವರ ಶೋರೂಮ್ಗಳು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ನಮಗೆ ಅವ್ರಿಗೆ ಟ್ಯಾಕ್ಸ್ ವಸೂಲಿ ಮಾಡೋದು ಒಂದು ಅವಕಾಶ ಇದೆ, ರೆವಿನ್ಯೂ ಜನರೇಟ್ ಮಾಡೋಕ್ಕೆ ಅದು ಅವಕಾಶ ಇದೆ. ಈಗ ಯಾರು ನಿಮ್ಮಂಥವರು ಹೇಳಿಸ್ಬಿಟ್ಟು ಅದು ಬಿಡ್ರಿ ಪರವಾಗಿಲ್ಲ ಏನು ಅಂತ ದೊಡ್ಡವರೇ ಫೋನ್ ಮಾಡಿದ್ವಿ, ನಮ್ಮ ಅಧಿಕಾರಿಗಳ ಮೇಲೆ ಗರಂ ಆಗಿರೋದು ಇದೆ, ಆದರೂ ನಾವು ಬಿಟ್ಕೊಟ್ಟಿಲ್ಲ. ಏನು ಆಮೇಲೆ ಫ್ಲೆಕ್ಸ್ ತೆಗಿಯೋದು, ಈಗ ನಾವು ಇನ್ಮೇಲೆ ಸೀರಿಯಸ್ ಆಗಿ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ಫ್ಲೆಕ್ಸ್ನ ಹಾಕೋಕ್ಕೆ ಕೊಡಲ್ಲ. ಅದು ಯಾರ್ದಾದ್ರೂ ಸರಿಯೇ, ಯಾಕೆಂದರೆ ನಮಗದು ಒಂದು ಪಾರ್ಟ್ ಆಫ್ ರೆವಿನ್ಯೂ. ಈಗ ನಮ್ಮಲ್ಲಿ ಈಗ ಭಾಳಷ್ಟು ಜನ ಈಗ ಮಾಡ್ತಾ ಇದ್ದಾರೆ, ಬಟ್ ಆದರೂ ಕೆಲವರು ಉದಾಸೀನದಿಂದ ಫ್ಲೆಕ್ಸ್ಗಳು ಹಾಕೋದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಅವ್ರಿಗೆ ವಾರ್ನ್ ಮಾಡಿದ್ದೀವಿ, ಯಾರು ಫ್ಲೆಕ್ಸ್ ಹೊಡೆಯೋರಿಗೆ, ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಮಾಡಬಾರ್ದು ಅಂತ. ಅದು ಯಾಕೆಂದರೆ ಸತತವಾಗಿ ಬರ್ತ್ಡೇಗಳು, ಇನ್ನೊಂದು ಫಂಕ್ಷನ್ಗಳು ನಮಗೆ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ರೆವಿನ್ಯೂ. ಅದಕ್ಕೋಸ್ಕರ ನಾವು ಅದನ್ನ ಕಡ್ಡಾಯವಾಗಿ ಸ್ಟ್ರಿಕ್ಟಾಗಿ ಮಾಡ್ತೀವಿ ಮುಂದೆ. ಆ ರೀತಿ ಯಾವುದೇ ರೀತಿ ಒತ್ತಡ ಬಂದ್ರೂ ಒತ್ತಡಕ್ಕೆ ಬಗ್ಗದೆ ನಾವು ಎಂಟೈರ್ ನಗರಸಭೆ, ನಮ್ಮ ರಾಮನಗರ ನಗರಸಭೆ ನಾವೆಲ್ಲರೂ ಒಂದಾಗಿದ್ದೇವೆ. ನಾವು ಸಂಕಲ್ಪ ಮಾಡಿ ಮುಂದೆ ಈ ಅವಧಿನಲ್ಲಿ ಈ ಬಾರಿ ಯಾರ್ಯಾರು ನಗರಸಭಾ ಸದಸ್ಯರಾಗಿದ್ದಾರೋ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿದ್ದೇವೆ, ಈ ಬಾರಿ ಏನಾದರೂ ಕಷ್ಟ ಆಗಲಿ ನಾವು ಕ್ಲೀನ್ ರಾಮನಗರನ ಸಂಕಲ್ಪ ಮಾಡಿ ಮುಗಿಸ್ಲೇಬೇಕು ಅನ್ನೋದು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಭಾಳಷ್ಟು ಸರ್ಕಸ್ ಮಾಡಬೇಕು. ಮತ್ತು ಈಗ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ, ಎಲ್ಲೇ ಡಾರ್ಕ್ ಸ್ಪಾಟ್ಗಳನ್ನ ಅದಕ್ಕೆ ಶೃಂಗಾರ ಮಾಡಿ, ಈ ಕೆಲವು ಕಡೆ ಅದು ವರ್ಕೌಟ್ ಆಗಿದೆ. ಇನ್ನೂ 30-40 ಇದೆ. ಎಷ್ಟಿದೆ ರೀ ಸುಬ್ರಹ್ಮಣ್ಯ? ಇನ್ನೂ ಒಂದು 30-40 ಇದೆಯಲ್ಲ? ಇನ್ನೂ ಒಂದು 30-40 ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ. ಅವನು ಕೂಡ ಬಣ್ಣ ಹಾಕಿ ಇದಕ್ಕೆಲ್ಲ ಪಾರ್ಕ್ಗಳ ಥರ ಮಾಡಿ ಜನನ ಎಜುಕೇಟ್ ಮಾಡೋಕ್ಕೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟು ನಾವು ಬಹಳಷ್ಟು ಪರಿಣಾಮಕಾರಿಯಾದ ಕ್ರಮಗಳನ್ನು ಕೈಗೊಳ್ಬೇಕು ಅಂತಿದ್ದೀವಿ. ಈಗ ನಾವು ಕಮಿಷನರ್ ಈಗ ಬರಬೇಕಾಗಿತ್ತು, ಅವರೆಲ್ಲ ಬೆಳಗ್ಗೆ MLA ಅವ್ರಿಗೇನೋ ಹುಷಾರಿಲ್ಲ ಅಂತೇಳಿ ಅಲ್ಲಿ ಏನೋ ಎಮ್ ಎಲ್ ಎ ಡೆವಲಪ್ಮೆಂಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋದ್ರಂತೆ. 12 ಗಂಟೆಗೆ ಬಂದ್ಬಿಡ್ತೀನಿ ಸರ್ ಅಂದಿದ್ರು, ಬರಲಿಲ್ಲ. ನೆಕ್ಸ್ಟ್ ನಾವು ಒಂದು ಮೀಟಿಂಗ್ ಮಾಡಿ ಹೆಲ್ತ್ ಸೆಕ್ಷನ್ದು ನಾವು ಯಾವ್ಯಾವ ರೀತಿ ಪರಿಣಾಮಕಾರಿಯಾಗಿ ಕ್ರಮಗಳು ಕೈಗೊಳ್ಳಬೇಕು ಅಂತ ಒಂದು ತೀರ್ಮಾನವನ್ನು ಮಾಡ್ತೀವಿ. ಅದರ ಪ್ರಕಾರ ಜನರಿಗೆ ಇನ್ನೂ ಹೆಚ್ಚು
ಸ್ನೇಹಿ ಆಗಿ ನಗರಸಭೆ ಸಹಕಾರಿಯಾಗಿ, ಆಮೇಲೆ ಪರಿಸರಕ್ಕೆ ನಾವೆಲ್ಲರೂ ಕೂಡ ನಾವು ಈಗಾಗಲೇ ಒಂದು 3-4 ತಿಂಗಳಲ್ಲಿ ಒಂದು 2-3-4-5 ಸಾವಿರ ಗಿಡ ನಡೆಸ್ತೀವಿ ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದೀವಿ ಮೊನ್ನೆ. ಅದ್ರ ಜೊತೆಗೆ ಈಗ ಇನ್ನೂ ನಮ್ಮಲ್ಲಿ ಕಮ್ಯುನಿಟಿ ಮೊಬಿಲೈಸರ್ಸ್ ಇದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಫ್ ಜೊತೆಗೆ ನಾನು ಜಿಲ್ಲಾಧಿಕಾರಿಗಳ ಕೂಡ ಮಾತಾಡಿ ಇನ್ನೂ ಆದಷ್ಟು ಸ್ವಲ್ಪ ನಮ್ಮ ಸ್ಟ್ರೆಂಗ್ತ್ನ ಇಂಪ್ರೂವ್ ಮಾಡಿಕೊಂಡು ಇನ್ನೂ ಸಾಧ್ಯವಾದಷ್ಟು ಜನರ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ, ಸೋಷಿಯಲ್ ಗ್ರೂಪ್ಸ್ ಜೊತೆ, ಸಂಘಟನೆಗಳ ಜೊತೆ ಅವರೆಲ್ಲರ ಸಹಕಾರ ತಗೊಂಡು, ಸಹಾಯ ತಗೊಂಡು ನಾವು ಕ್ಲೀನ್ ರಾಮನಗರ ಮಾಡಬೇಕಾಗ್ತದೆ. ಆಮೇಲೆ ಈಗ ಅಲ್ಲಿ ಹೆಂಗಿದೆ ಇಂಡೋರ್ನಲ್ಲಿ ಪರಿಸ್ಥಿತಿ ಅಂದರೆ ನೋಡಿ, ನಾವು ಚಪ್ಪನ್ ದುಕಾನ್ ಅಂತ ಒಂದು ಫುಡ್ ಸ್ಟ್ರೀಟ್ ಇದೆ, 56 ಅಂಗಡಿಗಳು ಅಂತ. ಅಲ್ಲಿ ಗಾರ್ಡನ್ ಥರ ಬ್ಯೂಟಿಫುಲ್ಲಾಗಿ ಮಾಡಿಬಿಟ್ಟಿದ್ದಾರೆ ಅವರು. ಅಲ್ಲಿ ಏನಪ್ಪ ಅಂದರೆ ನಾವು ಹೋಗಿ ಒಂದು ಕಡಲೆಕಾಯಿನ ತಗೊಂಡು, ಇದರಲ್ಲಿ ಕಡಲೆಕಾಯಿ ತಗೊಂಡ್ಮೇಲೆ ಅವನು ತಳ್ಳಗಾಡಿಯವನು ಕೂಡ ಅವನು ರಿಕ್ವೆಸ್ಟ್ ಮಾಡ್ತಾ ಇದ್ದ, ಕೆಳಗಡೆ ಹಾಕ್ಬೇಡಿ, ನೀವು ನಮಗೆ ಕೊಡಿ ಇದು ಪೇಪರು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಅವೇರ್ನೆಸ್ ಇದೆ, ಅಂದರೆ ಕೆಳಗಡೆ ಬಿಸಾಕಬಾರ್ದು ಅಂತ. ಅದರಲ್ಲಿ ನಾವು ಸಕ್ಸಸ್ ಆಗ್ಬೇಕು. ಅಂದರೆ ನಮ್ಮ ಜನರಿಗೆ ಅವ್ರಿಗೇನಂದರೆ ಇಂಡೋರಿಗೆ ಕೆಟ್ಟ ಹೆಸರು ಬಂದ್ಬಿಡ್ತದೆ ಅನ್ನೋ ಒಂದು ಭಾವನೆ ಅವ್ರಿಗೆ ಬಂದಿದೆ. ಯಾರಿಗೆ? ಸಾರ್ವಜನಿಕರಿಗೆ. ಆ ಮಟ್ಟಕ್ಕೆ ನಾವು ಅವ್ರಿಗೆ ಅವೇರ್ನೆಸ್ ಮಾಡಬೇಕಾಗ್ತದೆ. ನಾವು ಮಾಡೋ ಎಲ್ಲ ಪ್ರಯತ್ನ ಮಾಡ್ತೀವಿ. ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ನಿಮ್ಮ ಸಂಪೂರ್ಣ ಸಹಕಾರ ನಮಗೆ ಬೇಕು. ಕೊಡ್ತೀರಲ್ವ ನೀವೆಲ್ಲ? ಯಾಕೆಂದ್ರೆ ನಿಮ್ಮದೇ ಮುಖ್ಯ ಇರೋದು ನಮಗೆ. ಯಾಕಂದ್ರೆ ನೀವು ಪದೇ ಪದೇ ಇವ್ರದ್ದು ಯಾರು ಈ ವೈಲೇಟ್ ಮಾಡೋರ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿದ್ದರೆ ನಮಗೆ ಸಹಕಾರಿ ಆಗ್ತದೆ. ಹಂಗಾಗಿ ನಾವು ಈ ಒಂದು ಇಂಡೋರ್ಗೆ ನಾವು ಹೋಲಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಇಂಡೋರ್ದು ಶಕ್ತಿ ಸಾಮರ್ಥ್ಯ ದೊಡ್ಡದು, 35 ಲಕ್ಷ. ನಾವು ಇನ್ನೂ 1.5 ಲಕ್ಷನೂ ದಾಟಿಲ್ಲ. 35 ಲಕ್ಷ. ಮತ್ತು ವಾಣಿಜ್ಯ ನಗರಿ ಅದು. ಭೋಪಾಲ್ನಲ್ಲಿ ಮೈಸೂರಿಗಿಂತ ದೊಡ್ಡದಿದೆ ಅದು ಊರು. ಆಮೇಲೆ ವಾಣಿಜ್ಯ ನಗರಿ, ಒಳ್ಳೊಳ್ಳೆ ಮಾಲ್ಸ್ ಇದೆ, ಒಳ್ಳೊಳ್ಳೆ ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಗಳು, ಹೋಟೆಲ್ಸು ಎಲ್ಲ ಚೆನ್ನಾಗಿದೆ. ಆಮೇಲೆ ಎಲ್ಲ ಕಡೆನೂ ಏನು ಮಾಡಿದ್ದಾರೆ ಅಂದರೆ ಡಿವೈಡರ್ಗಳನ್ನ ಮಾಡಿ ಗ್ರೀನ್. ಆಮೇಲೆ ಇನ್ನೊಂದು ಮುಖ್ಯ ನಾನು ಮರ್ತ್ಬಿಟ್ಟೆ, ಎಲ್ಲ ಕಡೆ ಅವರು ಗೋಡೆಗಳನ್ನ ಒಂದು ಸಂಸ್ಕೃತಿ ಮತ್ತು ಈ ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಪೇಂಟ್ಸ್ ಮಾಡಿದ್ದಾರೆ. ಅದನ್ನು ನಾವು ಮಾಡ್ತೀವಿ ಇಲ್ಲಿ. ಯಾಕೆಂದ್ರೆ ನಮಗಿರೋದು ಸಿಗೋದೇ ಕಡಿಮೆ, ಆದರೆ ಇರೋದ್ರಲ್ಲಿ ಗೋಡೆಗಳು ಎಲ್ಲೆಲ್ಲಿ ಸಿಗ್ತವೆ ಅಲ್ಲೆಲ್ಲ ಅದನ್ನು ಮಾಡ್ತೀವಿ. ನೆಕ್ಸ್ಟು ಸಾಧ್ಯವಾದಷ್ಟು ನಮ್ಮಲ್ಲಿ ಎಷ್ಟು ಮಾಡ್ಬೋದೋ ಅದನ್ನೆಲ್ಲ ಕೂಡ ಅಳವಡಿಸ್ಕೊಂಡು ಕಸವನ್ನು ರಸ್ತೆಯಲ್ಲಿ ಕಾಣದೇ ಇರೋಂಗೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಒಂದು ಸಂಕಲ್ಪ ಮಾಡೋಣ, ನಿಮ್ಮನ್ನು ಸೇರಿಸ್ಕೊಂಡು ಅಂತ ಹೇಳ್ದ. ಈಗ ನಾವು ಭಾಳಷ್ಟು ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಬಂದಮೇಲೆ ಬೆಳಗ್ಗೆ ಹೊತ್ತು ಯಾವ ರೀತಿ ಅವರು ಕಸವನ್ನು ಕಲೆಕ್ಟ್ ಮಾಡ್ತಾರೆ, ಮತ್ತು ಯಾವ ರೀತಿ ಡಿವೈಡ್ ಮಾಡ್ತಾರೆ, ಅವೆಲ್ಲ ನಮ್ಮ ಸುಬ್ರಹ್ಮಣ್ಯ ತೋರಿಸ್ತಾರೆ ಈಗ ಇದರಲ್ಲಿ. ಆಮೇಲೆ ಅದನ್ನು ಹೆಂಗೆ ಈ ಕಸವನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸಂಸ್ಕರಣೆ ಮಾಡೋದಕ್ಕೆ, ಮತ್ತು ಅದು ವಿಲೇವಾರಿ ಘಟಕಗಳು, ಮತ್ತು ತದನಂತರ ಏನು ಮಾಡ್ತಾರೆ ಅವೆಲ್ಲವನ್ನು ತೋರಿಸ್ತಾರೆ. ಹಾಗಾಗಿ ನಮ್ಮದು ಈ ಒಂದು ಪ್ರವಾಸ ಭಾಳ ಫ್ರೂಟ್ಫುಲ್ಲಾಗಿ ಚೆನ್ನಾಗಾಯಿತು. ಅದರಿಂದ ನಾವು ರಾಮನಗರಕ್ಕೆ ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪ ನಮ್ಮ ಇಡೀ ನಗರಸಭೆ ಎಲ್ಲ ಸದಸ್ಯರುಗಳು ಮಾಡಿದ್ದೀವೋ, ಅದಕ್ಕೆ ಪೂರಕವಾಗಿ ನಮಗೆ ತೃಪ್ತಿಕರವಾಗಿ ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅವರಲ್ಲಿ ನಾವು ಅಷ್ಟು ದೊಡ್ಡ ಊರಾಗೋದು ಇನ್ನೂ ಬೇಕಾದಷ್ಟು ಟೈಮ್ ಆಗ್ತದೆ. ಆದರೆ ಇರೋದರಲ್ಲಿ ನಮಗೆ ಏನೇನೆಲ್ಲ ಸಾಧ್ಯ ಇದೆಯೋ ಅವೆಲ್ಲವನ್ನು ಕೂಡ ನಾವು ಇಲ್ಲಿ ಅಳವಡಿಸ್ಕೊಂಡು ರಾಮನಗರವನ್ನು ಮಾದರಿ ಸ್ವಚ್ಛ ನಗರವನ್ನಾಗಿ ಮಾಡೋದಕ್ಕೆ, ಆಮೇಲೆ ಝೀರೋ ಗಾರ್ಬೇಜ್ ಮಾಡೋದಕ್ಕೆ 100ಕ್ಕೆ 100 ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ನ್ಯೂಸ್ 42 ಕನ್ನಡ.